ವಿದ್ಯಾರ್ಥಿಗಳೇ ನೋಡ್ರಿ ಪ್ರಶ್ನೆ ಹೋದ್ರಿ ಮೂರನೇ ಎರಡು ಅಂತಾರೆ, ಎರಡು ಮೂರಾಂಶ ಅಂತಾರೆ. ಇದು ಗೊಂದಲ. ಎರಡು ಮೂರಾಂಶ ಅಂದ್ರು ಒಂದೇ, ಮೂರನೇ ಎರಡು ಅಂದ್ರು ಒಂದೇ, ಎಂಟನೇ ಏಳು ಅಂದ್ರು ಒಂದೇ, 12ನೇ 13 ಅಂದ್ರು ಒಂದೇ, ಮತ್ತು 2.6ನೇ 1 ಇವುಗಳಲ್ಲಿ ಮಿಶ್ರ ಭಿನ್ನ ರಾಶಿ ಯಾವುದು? ನೋಡ್ರಿ, ಮೊದಲ ಮಿಶ್ರ ಭಿನ್ನ ರಾಶಿ ಎಂದರೇನು ಅನ್ನೋದು ಮೊದಲು ತಿಳ್ಕೊರಿ. ಆಮೇಲೆ ಉಳುಕಿದಾಗ ನಿಮಗೆ ತಿಳಿಸಿ ಹೇಳ್ತಾನು. ಮೇನ್ ಮುಖ್ಯವಾಗಿ ಒಂದು ಮಿಶ್ರ ಭಿನ್ನ ರಾಶಿಯನ್ನು ಹೆಂಗೆ ಕಂಡು ಹಿಡಿಬೇಕಪ್ಪ ಅಂದ್ರೆ, ಒಂದು ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿಯನ್ನೊಳಗೊಂಡ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಅಂತಾರೆ. ಅಂದ್ರೆ ಪೂರ್ಣ ಸಂಖ್ಯೆ ಯಾವ್ದ್ರಾಗದ ಮಿಶ್ರ ಭಿನ್ನ ರಾಶಿ ಎಂದರೇನು ಮೊದಲು ತಿಳ್ಕೊಬೇಕು. ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದ ಮಿಶ್ರ ಭಿನ್ನ ರಾಶಿ ಎಂದರೇನು. ಮಿಶ್ರ ಭಿನ್ನ ರಾಶಿ ಎಂದರೇನು, ಮಿಶ್ರ ಭಿನ್ನ ರಾಶಿ ಎಂದರೇನು ಅದು ನಿಮಗೆ ಗೊತ್ತಿತ್ತು ಅಂತಂದ್ರೆ ಬರೆದು ಬಿಡ್ತಾವ. ಏನದು ಹೇಳ್ರಿ ನೋಡು. ಮಿಶ್ರ ಭಿನ್ನ ರಾಶಿ ಎಂದರೇನು, ಏನು ಬರಿಬೇಕು ನಾವು ಡೆಫಿನೇಷನ್ ಹೇಳ್ರಿ ನೋಡೋಣ. ಒಂದು ಪೂರ್ಣ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಇರಬೇಕು, ಅಂಶ ಇರಬೇಕು, ಆಮೇಲೆ ಛೇದ ಇರಬೇಕು. ಅಂಶ ಛೇದ ಹೆಂಗಿರ್ಬೇಕಂದ್ರೆ ಛೇದ ದೊಡ್ಡದಿರಬೇಕು, ಛೇದ ದೊಡ್ಡದು, ಅಂಶ ಚಿಕ್ಕದು. ನೋಡ್ರಿ, ಇಷ್ಟೆಲ್ಲ ಅರ್ಥ ಹೇಳ್ತಾನೆ ನಾನು ನಿಮಗೆ. ಪೂರ್ಣ ಸಂಖ್ಯೆ ಇರಬೇಕು, ಛೇದ ಇರಬೇಕು, ಅಂಶ ಇರಬೇಕು, ದೊಡ್ಡದು ಛೇದ ಇರಬೇಕು, ಅಂಶ ಚಿಕ್ಕದಾಗಿರ್ಬೇಕು. ದೊಡ್ಡ ಛೇದ ಚಿಕ್ಕದ ಅಂಶ ಇತ್ತಂತಂದ್ರೆ ಏನು ಸಮಭಿನ್ನ ರಾಶಿ ಅಂತಾರೆ. ಅದಕ್ಕೆ ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿಯನ್ನೊಳಗೊಂಡ ಸಮಭಿನ್ನ ರಾಶಿಯನ್ನೊಳಗೊಂಡ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎನ್ನುವರು. ಮಿಶ್ರ ಭಿನ್ನ ರಾಶಿ ಎನ್ನುವರು. ನೋಡಿ, ಇಷ್ಟು ತಿಳ್ಕೊಂಡು ಬಿಟ್ರೆ ಸಾಕು. ಪೂರ್ಣ ಸಂಖ್ಯೆ ಇದ್ದದ್ದು ಯಾವ್ದು ಇದ್ರಾಗ ಇದೆ, ಇದು ಸಮಭಿನ್ನ ರಾಶಿ. ನೋಡ್ರಿ, ಛೇದ ದೊಡ್ಡದು, ಅಂಶ ಚಿಕ್ಕದು, ಛೇದ ದೊಡ್ಡದು, ಅಂಶದ ಚಿಕ್ಕದಾದ ಉತ್ತರ ಸಂಖ್ಯೆ ಡಿ ಆಯ್ತು. ಇನ್ನು ನೋಡು, ಮೂರನೇ ಎರಡು, ಇದಕ್ಕೆ ಸಮಭಿನ್ನ ರಾಶಿ. ಭಿನ್ನ ರಾಶಿ ಛೇದಕ್ಕಿಂತಲೂ ಅಂಶವು ಚಿಕ್ಕದಾಗಿದ್ದರೆ ಸಮಭಿನ್ನ ರಾಶಿ ಎನ್ನುತ್ತಾರೆ. ಅಂಶಕ್ಕಿಂತಲೂ ಚಿಕ್ಕದಾಗಿದೆ, ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿದೆ, ಸಮಭಿನ್ನ ರಾಶಿ. ಇಲ್ಲಿ ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿದೆ, ವಿಷಮ ಭಿನ್ನ ರಾಶಿ. ಅದು ಸರಿಯಾಗಿ ತಿಳ್ಕೋಬೇಕು. ಸಮಭಿನ್ನ ರಾಶಿ ಅಂದ್ರೆ ಏನು ಅದನ್ನೆಲ್ಲ ತಿಳ್ಕೊಳ್ಳಿ. ಸಮಭಿನ್ನ ರಾಶಿ ಬರೋಬರಿ ಛೇದಕ್ಕಿಂತ ಅಂಶ ಚಿಕ್ಕದು. ಸಮಭಿನ್ನ ರಾಶಿ ಅಂದ್ರೇನು? ಛೇದಕ್ಕಿಂತ ಅಂಶ ಚಿಕ್ಕದು. ಆಮೇಲೆ ವಿಷಮ ಭಿನ್ನ ರಾಶಿ ಬರೋಬರಿ ಛೇದಕ್ಕಿಂತ ಅಂಶ ದೊಡ್ಡದು. ಛೇದಕ್ಕಿಂತಲೂ ಅಂಶ ದೊಡ್ಡದು. ಮಿಶ್ರ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಬರೋಬ್ಬರಿ
ಮಿಶ್ರ ಭಿನ್ನ ರಾಶಿ ಬರೋಬರಿ ಪೂರ್ಣ ಸಂಖ್ಯೆ ಸಮಭಿನ್ನ ರಾಶಿ ಮತ್ತು ಸಮಭಿನ್ನ ರಾಶಿ ಹೊಂದಿದ ಭಿನ್ನ ರಾಶಿ ಎಂತಾರೆ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎನ್ನುವರು. ಇರ್ಬೇಕು. ಹಿಂಗೆ ರಿವಿಷನ್ ಹಾಕೋತ ಹೋದ್ರಿಂದ ಅಭ್ಯಾಸ ತಿಳಿತಾವ. ನೋಡಿ, ಯಾವುದೇ ಒಂದು ಭಿನ್ನ ರಾಶಿ ಇದಕ್ಕೆ ನೀವು ಕೇಳಿದುಕೊಳ್ಳಿ ಏನಂತಾರೆ, ಇದು ಮಿಶ್ರ ಭಿನ್ನ ರಾಶಿ, ಇದು ವಿಷಮ ಭಿನ್ನ ರಾಶಿ, ಇದು ಸಮಭಿನ್ನ ರಾಶಿ, ಇದು ಸಮಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಎಂದರೇನು? ಪೂರ್ಣ ಸಂಖ್ಯೆ ಅಂಶ ಛೇದನ್ನೊಳಗೊಂಡ, ಅರ್ಥಾತ್ ದೊಡ್ಡ ಅಂಶ ಛೇದ ದೊಡ್ಡದಿರಬೇಕು, ಅಂಶ ಚಿಕ್ಕದಿರಬೇಕು. ಪೂರ್ಣ ಸಂಖ್ಯೆ ಸಮಭಿನ್ನ ರಾಶಿಯನ್ನೊಳಗೊಂಡ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎನ್ನುವರು. ಇದು ಪ್ರಶ್ನೆಗೆ ಉತ್ತರ. ಇಲ್ಲಿ ನಿಮಗೆ ಹೆಚ್ಚಿಗೆ ನಾಲೆಜ್ ಅಲ್ಲಿ ಸಮಭಿನ್ನ ರಾಶಿ ಅಂದರೆ ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿರುತ್ತದೆ. ಚಿಕ್ಕದಾಗಿರುತ್ತದೆ. ಓಕೆ. ವಿಷಮ ಭಿನ್ನ ರಾಶಿ ಛೇದಕ್ಕಿಂತ ಅಂಶದು ದೊಡ್ಡದಾಗಿರುತ್ತದೆ. ಹೇಳಿ, ದಾಗಿರುತ್ತದೆ. ಏನು ತಿದ್ದನು? ದಾಗಿರುತ್ತದೆ. ಸ್ವಲ್ಪ ತಿಳಿಯಾಗ ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿರುತ್ತದೆ. ಮಿಶ್ರ ಭಿನ್ನ ರಾಶಿಯನ್ನು ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನ ರಾಶಿ ಹೊಂದಿದ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎನ್ನುವರು. ಇಷ್ಟು ನೆನ್ಪಿಟ್ಕೊಂಡು ಬಿಡ್ರಿ, ಬೇಕಾದ ಕೇಳ್ರಿ. ಇಂಥವೇ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನಾವಲ್ಲ. ಆದ್ರೆ ಪೂರ್ತಿ ನನ್ನ ಅಭ್ಯಾಸ ಕಲ್ತು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಎಲ್ಲ ಕಡೆ ನಿಮಗೆ ಎಷ್ಟೊಂದು ಡಿಮಾಂಡ್ ಬರ್ತದೆ ವಿದ್ಯಾರ್ಥಿಗಳಿಗೆ ಅಂದ್ರೆ, ನಾವು ವಿದ್ಯೆಯನ್ನು ತುಂಬಿ ತುಳ್ಕೋಬೇಕು. ವಿದ್ಯಾರ್ಥಿ ಯಾವಾಗಲಾದರೂ ವಿದ್ಯೆಯಿಂದ ತುಂಬಿ ತುಳುಕುವಂಥ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ, ಬೆಲೆಯುಳ್ಳ ವಿದ್ಯಾರ್ಥಿ. ಅಂಥ ವಿದ್ಯಾರ್ಥಿಗಳಾದ್ರಿ ಅಂತಂದ್ರೆ ನಿಮಗೆ ಕೈ ಹಿಡಿಯೋರು ಯಾರು ಇಲ್ಲ. ಆರಾಮ್ ಜೀವನವನ್ನು ಸಂತೋಷದಿಂದ ಕಳಿಬೋದು. ವಿದ್ಯೆ ಇದ್ದವನು, ಬುದ್ಧಿ ಇದ್ದವನು, ತಿಳುವಳಿಕೆ ಇದ್ದವನು ಅದೆಲ್ಲ ನೀವು ಪಡ್ಕೋಬೇಕು. ಈ ವಿಡಿಯೋದಿಂದ ಚೆನ್ನಾಗಿ ಫೇರ್ದ ಬರ್ಕೊಟ್ರಿ.